ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸತ್ಯಾಯ ನಮಃ. ತಂ ವಃ ಸಖಾಯ ಸಂಯಥಾ ಸುತೇಷು ಸೋಮೇಭಿರೀಂ ಪ್ರಣತಾ ಭೋಜಮಿಂದ್ರಂ ಕುವಿತ್ತಸ್ಮಾ ಅಸತಿ ನೋಭರಾಯ ನ ಸುಷ್ವಿಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 217ನೇಯ ಸತ್ಯ ಎಂಬ ನಾಮ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ, ಇದನ್ನೆಲ್ಲ ನಾವು ಈಗ ಶ್ರವಣ ಮಾಡ್ತಾ ಇದ್ದೀವಿ. ಮೂಲ ಋಗ್ವೇದದಲ್ಲಿ ಬರುವಂತಹ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯ ಹೇಳಿದಂತಹ ಅರ್ಥಗಳನ್ನು ನಾವೀಗ ನೋಡಿ ಮುಗಿಸಿದ್ದೀವಿ. ಮತ್ತು ಅದಕ್ಕೆ ರಘುನಾಥ ಸ್ವಾಮಿಗಳು ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಏನರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನು ನೋಡಿದ್ದೀವಿ. ಮತ್ತು ನಾನು ನನ್ನ ಅನುಸಂಧಾನಕ್ಕೆ, ನನ್ನ ಆಲೋಚನೆಗೆ ತಕ್ಕಂತೆ ಏನರ್ಥ ಕಂಡಿತ್ತು ಅದನ್ನು ಕೂಡ ಹೇಳಿದ್ದನ್ನು ಕೂಡ ಈಗೆಲ್ಲ ನಾವು ನೋಡಿದ್ದೇವೆ. ಇಂದ್ರ ಎಂಬ ಶಬ್ದಕ್ಕೆ ಮತ್ತು ಸತ್ಯ ಎಂಬ ಶಬ್ದಕ್ಕೆ ಸಮಾನವಾದಂತಹ ಅರ್ಥ ಇರೋದನ್ನು ಕೂಡ ನಾವು ಅವಲೋಕಿಸಿದ್ದೀವಿ. ಹೇ ಸಖಾಯ, ಗೆಳೆಯರೇ, ಸಾಧಕರೇ, ಅನ್ವಯಾರ್ಥ ಇನ್ನೊಮ್ಮೆ ನೋಡೋಣ. ವಹ ಯುಷ್ಮಾಕಂ ಭೋಜಂ, ನಿಮಗೆಲ್ಲರಿಗೂ ಪಾಲಕನಾದಂಥ, ಪಾಲಕನು ಇಷ್ಟಾರ್ಥಪ್ರದನು ಭೋಗಪ್ರದನೂ ಆದಂತಹ ತಮ್ಮ ಇಂದ್ರಂ. ಆ ಇಂದ್ರ ಶಬ್ದಕ್ಕೆ ಸತ್ಯ, ಸರ್ವೋತ್ತಮ, ಪೂರ್ಣ ಅಂತ ಹೀಗರ್ಥ. ಮತ್ತೆ ಅಂಥ ಭಗವಂತನನ್ನ ಈಂ, ಅವನನ್ನೇ ಸೋಮೇಶು ಸುತೇಶು ಸತ್ಸು. ಸೋಮ ಅಂದರೆ ಸೋಮ ಎಂಬ ಬಳ್ಳಿಯನ್ನು ಹಿಂಡಿ ತೆಗೆದ ರಸ ಅಂತ ಹೀಗೆ ಅರ್ಥ ನಾನು ಇಟ್ಕೊಂಡಿಲ್ಲ. ಭಕ್ತಿಪೂರ್ಣವಾದ ಮನಸ್ಸು ಅದನ್ನು ಸಿದ್ಧಪಡಿಸಿ ಇಟ್ಟಾಗ ಆ ಜ್ಞಾನಭಕ್ತಿ ವೈರಾಗ್ಯಾದಿಗಳಿಂದ ಅಲಂಕೃತವಾದ ನಮ್ಮ ನಿಮ್ಮ ಮನಸ್ಸುಗಳನ್ನು ಭಗವಂತನಿಗೆ, ಮನಸ್ಸಿನ ಮೂಲಕ ಭಗವಂತನಿಗೆ ನಾವು, ನೀವು ಪೂಜೆ ಮಾಡಿ, ನಾವು ಮಾಡೋಣ. ನಾವು ಸಾಧಕರಾದಂತಹ ನಾವೇನಿದ್ದೇವೆ, ನಮಗೆ ಅಭೀಷ್ಟದಾನ ಮಾಡಲಿಕ್ಕೋಸ್ಕರ, ನಹ ಅಂದರೆ ಭರ ಅಂದರೆ ಅಭೀಷ್ಟದಾನ. ಆ ಅಭೀಷ್ಟದಾನಕ್ಕೆ ಬೇಕಾದಷ್ಟು ಎಲ್ಲವೂ ಕೂಡ ಕುವಿತ್ ಬಹುವಿತ್ತಂ, ದೊಡ್ಡ ಪ್ರಮಾಣದ ಸಂಪತ್ತು, ಜ್ಞಾನ, ಭಕ್ತಿ, ವೈರಾಗ್ಯ, ಭಗ, ಒಟ್ಟಾರೆ ಭಗವಂತನ ಗುಣ ಸಮೂಹ ಅದೆಲ್ಲವೂ ಅವನಲ್ಲಿ ಇದ್ದೇ ಇದೆ. ಹೀಗೆಲ್ಲ ಇರುವಾಗ ಅವನನ್ನು ಪೂಜಿಸೋಣ ಹೊರತು, ಯಜ್ಞಗಮ್ಯನಾದಂಥ ಅವನನ್ನು ಪೂಜಿಸೋಣ ಹೊರತು ಯಜ್ಞವನ್ನು ಮಾಡುವಂಥ ಬೇರೆ ಯಾವನೋ ಯಜಮಾನನನ್ನ, ದೇವ, ಋಷಿ, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು, ದಾನವ ಮತ್ತಾರೇ ಇರಲಿ, ಯಜಮಾನನಾದವನು, ಅಂಥ ಯಜಮಾನನನ್ನ ಸ್ವತಂತ್ರನನ್ನಾಗಿ ಮುಖ್ಯವಾಗಿ ನಾವೇಕೆ ಪೂಜಿಸಬೇಕು? ಆಗ ಪೂಜೆ ಬೇಡ ಅಂತಿಷ್ಟು ಅರ್ಥ ನೋಡಿದ್ದೀವಿ. ಮತ್ತೆ ಆ ಸತ್ಯ ಎಂಬ ಶಬ್ದದ ಅರ್ಥವನ್ನು ಕೂಡ ನೋಡಿದ್ದೇವೆ. ಸಯೇಷ ಭಗವಾನ್ ವಿಷ್ಣು ಸತ್ಯಮಿತ್ಯಭಿಧೀಯತೆ ಸರ್ವೋತ್ತಮತ್ವಾತ್ ಪೂರ್ಣತ್ವಾತ್ ಸರ್ವಜ್ಞತ್ವಾತ್ ತಥೈವಚ. ಐತರೇಯ ಭಾಷ್ಯದಲ್ಲಿ ಬಂದಿರುವಂಥ ಅರ್ಥ ಇದು. ಮತ್ತೆ ಇಂದ್ರ ಎಂಬ ಶಬ್ದದ ಅರ್ಥವನ್ನು ನೋಡಿದ್ದೀವಿ. ಇಂದ್ರಸ್ಸ ಪರಮೈಶ್ವರ್ಯಾತ್, ಪರಮೈಶ್ವರ್ಯ ಉಳ್ಳವನಾದ್ರಿಂದ. ಇದಂ ರಾತೀತಿ ವಾ ಭವೇತ್, ಮತ್ತು ಇದಂ ಉದ್ದೇಶ್ಯ ಧೃತೇ, ವಿಷಯ ಪದಾರ್ಥಗಳ ಕಡೆಗೆ ಧಾವಿಸುವುದರಿಂದ, ನಮ್ಮೊಳಗಿದ್ದು ವಿಷಯ ಪದಾರ್ಥಗಳನ್ನು ತಾನು ಉಂಡು ನಮಗವನು ಕೊಡುವವನಾದ್ದರಿಂದ, ಈಗ ಅರ್ಥವನ್ನು ಕೂಡ ನೋಡಿದ್ದೇವೆ. ದದರ್ಶೇದಂ ದೀಪ್ತಿಮತ್ವಾತ್, ತನ್ನ ಅವತಾರ ರೂಪವನ್ನು ಸಾಕ್ಷಾತ್ತಾಗಿ ಕಾಣುವವನು, ಆ ಅವತಾರದ ಆಳ ಅಗಲಗಳನ್ನೆಲ್ಲ ಕಾಣುವವನು ಅವನೇ ಹೊರತು ಬೇರೆ ಯಾರೂ ಕೂಡ ಇಲ್ಲ. ಇದಂ ರಾತೀತಿ ವಾ ಭವೇತ್, ಇದೆಲ್ಲವನ್ನು ದಾನ ಮಾಡುವವನು ಅವನು. ಹೀಗೆ ಸತ್ಯ ಶಬ್ದಾರ್ಥ ಹೇಳುವುದನ್ನೇ ಇಂದ್ರ ಶಬ್ದಾರ್ಥ ಹೇಳ್ತದೆ. ಇಂದ್ರ ಶಬ್ದವನ್ನು ಒಳಗೊಂಡಂತಹ ಬೃಹತಿ ಹಾಗಾಗಿ ಅದನ್ನೇ ಹೇಳ್ತದೆ. ಮತ್ತು ಇನ್ನೂ ಒಂದೆರಡು ಶಬ್ದಗಳಿಂದಲೂ ಹೇಳ್ತದೆ. ಭೋಜಂ
ನಹ ಭರಾಯ ಈ ಶಬ್ದಗಳಿಂದ ಅದು ಹೆಚ್ಚಷ್ಟು ಮತ್ತಷ್ಟು ಅರ್ಥಗಳನ್ನು ವಿವರಿಸಿದೆ. ಸತ್ಯ ಶಬ್ದದಲ್ಲಿ ಸತ್ ಎಂಬ ಶಬ್ದ ಸರ್ವೋತ್ತಮ ಎಂಬ ಅರ್ಥವನ್ನು ಹೇಳ್ತದೆ. ಇಂದ್ರ ಶಬ್ದನೂ ಕೂಡ ಸರ್ವೋತ್ತಮವನ್ನು ಹೇಳ್ತದೆ ಅಂತ ಅನ್ನೋದು ನಮ್ಗೆ ಗೊತ್ತಿದ್ದೇ ಇದೆ. ನರೇಂದ್ರ, ಗಜೇಂದ್ರ, ರಾಜೇಂದ್ರ ಇತ್ಯಾದಿ ಕಡೆಗಳೆಲ್ಲ ಇಂದ್ರ ಅನ್ನೋದು ಶ್ರೇಷ್ಠನನ್ನು ಹೇಳ್ತದೆ ಅಂತ ಅನ್ನೋದು ಗೊತ್ತಿದೆ. ಸತ್ಯ ಶಬ್ದದಲ್ಲಿ ತಿ ಅಂತನ್ನೋದು ಪೂರ್ಣತ್ವವನ್ನ ಹೇಳ್ತದೆ. ಇಂದ್ರ ಶಬ್ದವು ಕೂಡ ಪರಮೇಶ್ವರಿಯನ್ ಶಾಲಿಯನ್ನು ಹೇಳುವುದರಿಂದ ಪೂರ್ಣತ್ವವನ್ನು ಹೇಳೇ ಹೇಳ್ತದೆ ಖಂಡಿತವಾಗಿಯೂ. ಹೀಗೆ ಸತ್ಯ ಶಬ್ದದಲ್ಲಿ ಕೊನೆಯಾಗಿರುವಂಥ ಯಕಾರ ಜ್ಞಾನ ಅನ್ನೋ ಅರ್ಥವನ್ನು ಹೇಳುವುದರಿಂದ ಸರ್ವಜ್ಞತ್ವ ಅರ್ಥವನ್ನು ಹೇಳ್ತದೆ. ಇಂದ್ರ ಶಬ್ದವು ಕೂಡ ದದರ್ಶೇದಂ ಅನ್ನೋ ಮಾತಿನಿಂದ ಸರ್ವಜ್ಞತ್ವವನ್ನೇ ವರ್ಣನೆ ಮಾಡ್ತದೆ. ಇದಂ ಸರ್ವಂ ದದರ್ಶ, ಜಗತ್ತೆಲ್ಲವನ್ನೂ ಕೂಡ ಅವನು ನೋಡಿದ್ದಾನೆ. ಅದು ಆ ಋಗ್ಭಾಷ್ಯದ ಟೀಕೆಯಿಂದ ನಮಗೆ ತಿಳಿದು ಬರ್ತದೆ. ಮತ್ತೆ ನಾವೀಗಾಗಲೇ ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥವನ್ನು ನೋಡಿದ್ದೇವೆ. ಭಕ್ತರಿಗೆ ಸತ್ ಅಂದರೆ ಅವರಿಗೆ ಸಲ್ಲಬೇಕಾದಂತಹ ಭಾಗವನ್ನು ಕೊಡ್ತಾನೆ. ಆದ್ದರಿಂದ ಆತ ಸತ್ಯ. ಇಲ್ಲಿ ಇದೊಂದು ಅರ್ಥವನ್ನು ನಾವು ಗಮನಿಸಬಹುದು. ಸತ್ಶಬ್ದಕ್ಕೆ ಪ್ರಶಸ್ತೆ ಕರ್ಮಣಿ ತಥಾ ಸತ್ಶಬ್ದ ಪಾರ್ಥ ಉಚ್ಯತೆ ಅಂತ ಭಗವದ್ಗೀತೆ ಹೇಳ್ತದೆ. ಪ್ರಶಸ್ತ ಕರ್ಮವನ್ನು ಸತ್ಯ ಅಂತ ಹೇಳ್ತಾರೆ. ಹಾಗಾಗಿ ಭಕ್ತರಿಂದ ಸತ್ ಅಂದರೆ ಪ್ರಶಸ್ತವಾದ ಕರ್ಮವನ್ನು ಮೊದಲು ಮಾಡಿಸ್ತಾನೆ. ಅವರಿಗೆ ಉಚಿತವಾದ ಧರ್ಮವನ್ನು, ಯಜ್ಞಾದಿ ಧರ್ಮವನ್ನು ಅವರಿಂದ ಮಾಡಿಸಿ, ಅದಾದ ಬಳಿಕ ಅವ್ರಿಗೇನು ಭಾಗವನ್ನು ಕೊಡಬೇಕೋ ಅದನ್ನ ಕೊಡ್ತಾನೆ. ಹೀಗೆ ರಘುನಾಥ ಸ್ವಾಮಿ ಹೇಳಿದ ಅರ್ಥಕ್ಕೆ ಪೂರ್ವಕವಾಗಿ ಮತ್ತೊಂದು ಅರ್ಥವನ್ನು ಕೂಡ ನಾವು ಅನುಸಂಧಾನಿಸಬಹುದು. ಇದು ಈ ಅರ್ಥವನ್ನ ಬೃಹತಿ ಮಂತ್ರ ಭೋಜ ನಮಗವನು ಭೋಗಪ್ರದನಾಗಿದ್ದಾನೆ ಅನ್ನುವ ಶಬ್ದದಿಂದ ಹೇಳ್ತದೆ. ಮತ್ತೆ ನಹ ಭರಾಯ ಕುವಿತು ತಸ್ಮೈ ಅಸತಿ, ನಮಗೆ ಕೊಡ್ಲಿಕ್ಕಾಗಿ, ನಮಗೆ ಏನೇನನ್ನು ಅವನು ಕೊಡಬೇಕಾಗಿದೆಯೋ ಅದೆಲ್ಲವನ್ನು ಕೊಡ್ಲಿಕ್ಕಾಗಿ ಕುವಿತು ತಸ್ಮ ಅಸತಿ, ಅವನಲ್ಲಿ ಬಹಳ ಇದೆ. ಎಲ್ಲವೂ ಐಶ್ವರ್ಯ ಇತ್ಯಾದಿಗಳು ಬಹಳ ಅವನಲ್ಲಿವೆ. ಮತ್ತೆ ಜ್ಞಾನಭಕ್ತಿ ವೈರಾಗ್ಯಾದಿಗಳು ಇವೆ. ಬಹಳ ಕರ್ಮವನ್ನು ಅವನು ಮಾಡ್ತಾನೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ಭಗವಂತನೇ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ ನಾನು ಏನನ್ನೂ ಪಡೀಬೇಕಾದ್ದಿಲ್ಲ, ಆದರೂ ಕೂಡ ಕರ್ಮಗಳನ್ನು ಮಾಡ್ತಾನೇ ಇದ್ದೇನೆ ಅಂತ ಅವನು ಹೇಳುವ ಮಾತು. ಹೀಗೆ ತಾನು ಸದಾ ಕರ್ಮವನ್ನು ಮಾಡ್ತಿದ್ದಾನೆ. ಅವನು ಸದಾ ಕರ್ಮವನ್ನು ಮಾಡ್ತಿದ್ದಾನೆ ಅನ್ನೋದನ್ನು ನಾವು ಧ್ಯಾನಿಸಿದರೆ ನಮಗೂ ಕೂಡ ಸದಾ ಕರ್ಮಾಚರಣಶೀಲರಾಗಿರುವಂಥ ಶಕ್ತಿ ಬರ್ತದೆ. ಜ್ಞಾನಭಕ್ತ ವೈರಾಗ್ಯಾದಿ ಸಂಪನ್ನ ಅವನಾದ್ರಿಂದ ಅವನನ್ನು ಹಾಗೆ ಉಪಾಸಿಸಿದರೆ ನಮಗೂ ಕೂಡ ಅದನ್ನು ಅವನು ಕೊಡ್ತಾನೆ. ಅದಲ್ಲದೆ ಐಶ್ವರ್ಯ ಭೋಗ ಇತ್ಯಾದಿಗಳು ಅವನಲ್ಲೇ ಪೂರ್ಣವಾಗಿರೋದ್ರಿಂದ ಅವನನ್ನು ಹಾಗೆ ಉಪಾಸಿಸಿದರೆ ಅವನು ಅದನ್ನು ನಮಗೆ ಕೊಡ್ತಾನೆ. ಅಂತೂ ಏನಿರುವುದೆಲ್ಲವೂ ಅವನಲ್ಲೇ ಪೂರ್ಣವಾಗಿದೆ. ಯೋ ವೈ ಭೂಮ, ಅವನೇ ಪೂರ್ಣ. ಅದಕ್ಕಾಗಿ ಪೂರ್ಣ ಜ್ಞಾನ, ಪೂರ್ಣೈಶ್ವರ್ಯ, ಪೂರ್ಣ ಬಲ, ಪೂರ್ಣಾನಂದ ಅಂತ ಹೀಗೆ ಅವನನ್ನ ಪೂರ್ಣ ಜ್ಞಾನಾತ್ಮನೇ ಹೃದಯಾಯ ನಮಃ, ಪೂರ್ಣತ್ವವನ್ನು ಉಪಾಸನೆ ಮಾಡಬೇಕು ಅಂತ ಹೀಗೆ ಶಾಸ್ತ್ರ ಹೇಳುವುದು ಅದಕ್ಕಾಗಿಯೇ. ಸತ್ಶಬ್ದದಲ್ಲಿ ಎರಡನೇ ಅಕ್ಷರ ಪೂರ್ಣತ. ಆ ಪೂರ್ಣತ್ವವನ್ನೇ ಈ ಕುವಿತ್ತಸ್ಮೈ ಅಸತಿ ಎಂಬ ಬೃಹತಿಯ ಭಾಗ ವರ್ಣನೆ ಮಾಡ್ತದೆ. ಅವನಲ್ಲಿ ಎಲ್ಲವೂ ಪೂರ್ಣವಾಗಿದೆ ಅಂತ ಈ ಮಾತಿನಿಂದ. ಐತರಿ ಉಪನಿಷತ್ತಿಗನುಸಾರವಾಗಿ ತಿ ಅಂದ್ರೆ ಪೂರ್ಣ, ಉಪನಿಷತ್ ಭಾಷ್ಯಕ್ಕನುಸಾರವಾಗಿ. ಮತ್ತೆ ಕುವಿತ್ತಸ್ಮೈ ಅಸತಿ ಅನ್ನುವುದು ಈ ಋಗ್ವೇದದ ಮಂತ್ರ ಅವನಲ್ಲಿ ಪೂರ್ಣತ್ವವನ್ನು ಹೇಳ್ತದೆ. ಮತ್ತೆ ಸರ್ವಜ್ಞತ್ವವನ್ನಂತೂ ವರ್ಣನೆ ಮಾಡಿಯೇ ಮಾಡ್ತದೆ, ಅದನ್ನು ಕೂಡ ನೋಡಿದ್ದೇವೆ. ಹೀಗೆ ಬೃಹತಿ ಮಂತ್ರದಲ್ಲಿರುವ ಇಂದ್ರ ಶಬ್ದಕ್ಕೂ ವಿಷ್ಣು ಸಹಸ್ರನಾಮ ಸ್ತೋತ್ರದ ಇಂದ್ರ ಶಬ್ದಕ್ಕೂ ಸಂಬಂಧ ಇದೆ. ಇದು ನನ್ನ ಅನುಸಂಧಾನಕ್ಕೆ ಬಂದದನ್ನ ನಿಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಐತರಿ ಉಪನಿಷತ್ತಿನಲ್ಲಿ ಆ ಉಪನಿಷತ್ ಭಾಗ ಹೀಗಿದೆ. ತತ್ಸತ್ಯಂ ಸಜಿತಿ ಪ್ರಾಣ ತೀತ್ಯನ್ನಂ ಯಮಿತ್ಯಸಾವಾದಿತ್ಯ
ತದೇತತ್ ತ್ರಿವೃತ ತ್ರಿವೃದಿವ ವೈ ಚಕ್ಷು ಶುಕ್ಲಂ ಕೃಷ್ಣಂ ಕನೀನಿಕೇತಿ ಯದಿ ಹವಾ ಅಪಿ ಮೃಷಾ ವದತಿ ಸತ್ಯಂ ಶೈವ ಅಸ್ಯ ಉಚಿತಂ ಭವತಿ ಏವಮೇತತ್ ಸತ್ಯಸ್ಯ ಸತ್ಯತ್ವಂ ವೇದ ಅಂತ ಉಪನಿಷತ್ ಭಾಗ. ಪೂರ್ಣನಾದ ಸರ್ವೋತ್ತಮನಾದ್ರಿಂದ ಸತ್, ಪೂರ್ಣನಾದ್ರಿಂದ ತಿ, ಸರ್ವಜ್ಞನಾದ್ರಿಂದ ಯ, ಅದರಿಂದ ಸತ್ಯ ಅಂತ ಒಂದರ್ಥ. ಸತ್ಯ ಶಬ್ದದಲ್ಲಿ 3 ಅಕ್ಷರಗಳಿಂದ ಒಬ್ಬೊಬ್ಬರು ದೇವತೆಗಳು ವರ್ಣಿತರಾಗಿದ್ದಾರೆ. ಸತ್ ಎಂದ್ರೆ ಮುಖ್ಯ ಪ್ರಾಣ, ಉತ್ತಮ. ಯಾಕೆಂದ್ರೆ ಅವನು ಗರುಡ, ಶೇಷ, ರುದ್ರಾದಿ ದೇವತೆಗಳಿಗಿಂತ ಉತ್ತಮ. ಆದ್ದರಿಂದ ಚತುರ್ಮುಖ ತಿ ಅಂತ ಕರೆಸ್ಕೊಂಡಿದ್ದಾನೆ. ಯಾಕೆಂದ್ರೆ ಜೀವೇಶು ಪೂರ್ಣತಃ ಬ್ರಹ್ಮ ತೀತಿ ಬ್ರಹ್ಮ. ಶೇಷ ವೀಂದ್ರ ಶಿವಾದಿಭ್ಯ ಉತ್ತಮತ್ವ ಸದೈವ ಹಿ ವಾಯು ಸದಿತಿ ಸಂಪ್ರೋಕ್ತಃ ಅಂತ ಹೀಗದರ ಅರ್ಥ. ಅವನೇ ಅನ್ನದ ಅಭಿಮಾನಿ, ಆ ಚತುರ್ಮುಖನೇ. ಮುಂದೆ ಯ ಅಂದ್ರೆ ಲೋಕವನ್ನು ಬೆಳಗಿಸುವಂತಹ ಸೂರ್ಯ. ಈ 3 ದೇವತೆಗಳನ್ನು ಸೇರಿಸಿ ಸತ್ಯ ಅಂತಾರೆ. ಇವರು ನಮ್ಮ ಈ ಕಣ್ಣಿನ ಬಿಳಿಯ ಗುಡ್ಡೆಯಲ್ಲಿ, ಕಪ್ಪು ಗುಡ್ಡೆಯಲ್ಲಿ ಬಿಳಿಯ ಭಾಗ ಇದೆಯಲ್ಲ, ಸುತ್ತ ಎಲ್ಲ ಕಡೆ ಇರುವಂಥದ್ದು ಬಿಳಿ ಭಾಗ, ಅಲ್ಲಿ ಪ್ರಾಣ ಇದ್ದಾನೆ. ಮತ್ತೆ ಕಪ್ಪು ಗುಡ್ಡೆಯಲ್ಲಿ ಚತುರ್ಮುಖ ಇದ್ದಾನೆ. ಅದರ ಒಳಗೆ ಒಂದು ಗೋಲಕ ಏನಿದೆ, ಕಣ್ಣಿನ ಪಾಪೆ ಅಂತೇನು ಹೇಳ್ತಾರೆ, ಅದರಲ್ಲಿ ಸೂರ್ಯ ಇದ್ದಾನೆ. ಸತ್ಯ ಶಬ್ದದ ಮಹತ್ವ ಇದೆ. ಈ 3 ಜನ ದೇವತೆಗಳಿಗೂ ಭಗವಂತ ನಿಯಾಮಕ. ಹೀಗೆ ಸತ್ಯ ಶಬ್ದದ ಅರ್ಥವನ್ನು ತಿಳಿದು ಉಪಾಸನೆ ಮಾಡುವವನಿಗೆ ಯಾವತ್ತೂ ಆಕಸ್ಮಿಕವಾಗಿ ಸುಳ್ಳು ಹೇಳಿದ್ರು ಕೂಡ ಅದರಿಂದ ಪಾಪ ಬರೋದಿಲ್ಲ. ದೇವತೆಗಳು, ಋಷಿಗಳು ಮಾತ್ರ ಇದರ ಉಪಾಸನೆಗೆ ಯೋಗ್ಯರು. ಮನುಷ್ಯರು ಸತ್ಯ ಶಬ್ದದ ಅರ್ಥವನ್ನು ತಿಳಿದ್ರೆ ಸುಳ್ಳು ಆಡಿದ ಪಾಪ ಅವರಿಗೆ ಸ್ವಲ್ಪ ಕಡಿಮೆ ಆಗ್ತದೆ. ಉಪಾಸನೆ ಮಾಡ್ಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ, ಪೂರ್ಣ ಅಧಿಕಾರ ಇರೋದು ದೇವತೆಗಳಿಗೆ. ನಮಗೆ ಸುಳ್ಳಾಡಿದ ಪಾಪ ಒಂದಿಷ್ಟು ಕಡಿಮೆ ಆಗ್ತದೆ ಅಂತ ಅದರ ವ್ಯಾಖ್ಯಾನ ಐತರೆಯ ಭಾಷ್ಯದಲ್ಲಿ ಕಂಡು ಬರ್ತದೆ. ಇದಿಷ್ಟನ್ನ ಈಗ ನಾವು ನೋಡಿದ್ದೇವೆ. ಭಾವಾರ್ಥ ನೋಡೋಣ ಈಗ. ಸಾಧಕರಾದ ಮಿತ್ರರೇ, ಈ ಭಗವಂತ ನಮಗೆಲ್ಲರಿಗೂ ಕೂಡ ಪಾಲಕನು, ಇಷ್ಟಾರ್ಥಪ್ರದನೂ ಆಗಿದ್ದಾನೆ. ಇಂದ್ರ ಅಂದ್ರೆ ಸರ್ವೋತ್ತಮ, ಪೂರ್ಣ, ಸರ್ವಜ್ಞನೂ ಆಗಿದ್ದಾನೆ. ನಿಮ್ಮ ಭಕ್ತಿಪೂರ್ಣವಾದ ಮನಸ್ಸನ್ನ ಸಿದ್ಧಪಡಿಸಿ ಅದರಿಂದ ಆತನನ್ನ ಶಾಸ್ತ್ರಾನುಸಾರವಾಗಿ ನೀವೆಲ್ಲ ಪೂಜೆ ಮಾಡಿ. ನೀವು ಪೂಜೆ ಮಾಡುವಂತ ಹೇಳಿದ್ರ ಅಭಿಪ್ರಾಯ ನಾವೆಲ್ಲರೂ ಕೂಡ ಪೂಜೆ ಮಾಡೋಣ ಅಂತಾನೆ. ಅವನು ಒಬ್ಬ ಪೂಜೆ ಮಾಡೋದು, ನೀವು ಪೂಜೆ ಮಾಡ್ರಿ ನಾನು ಪೂಜೆ ಮಾಡೋದಿಲ್ಲ ಅಂತ ಅರ್ಥ ಅಲ್ಲ. ಎಲ್ಲರೂ ಕೂಡ ಪೂಜೆ ಮಾಡೋದು ಅಂತಾನೆ ಅದರ ತಾತ್ಪರ್ಯ. ಸಾಧಕರಾದ ನಮಗೆ ಎಲ್ರಿಗೂ ಕೂಡ ಕೊಡ್ಲಿಕ್ಕೆ ಬೇಕಾಗುವಂತಹ ಅಪಾರವಾದ ಐಶ್ವರ್ಯ ಮತ್ತೆ ಗುಣಗಳೂ ಕೂಡ ಅವನ ಬಳಿಯೇ ಇರುವಾಗ ಇವನನ್ನು ಬಿಟ್ಟು ಅನ್ಯ ಸಾಧಕರಾದಂತಹ ಯಜಮಾನರನ್ನ ಯಾಕೆ ನಾವು ಆರಾಧಿಸಬೇಕು? ಅವನನ್ನು ಆರಾಧಿಸಿದಿರಿ, ನೀವು ಆರಾಧಿಸಬೇಡಿ, ಭಗವಂತನನ್ನೇ ಆರಾಧಿಸಿ ಅಂತ ಅದರ ಒಟ್ಟಾರೆ ಭಾವಾರ್ಥ. ಬ್ರಹ್ಮಸೂತ್ರ 2ನೇ ಅಧ್ಯಾಯದ 3ನೇ ಪಾದದ 31ನೇ ಸೂತ್ರ ಹೊಂದಿದೆ. ಪುಂಸ್ತ್ವಾದಿವತ್ವಸ್ಯ ಸತಃ ಅಭಿವ್ಯಕ್ತಿ ಯೋಗ ಅಂತ. ನಮ್ಮ ಗುಣಗಳೆಲ್ಲವೂ ಕೂಡ ಈಗಾಗಲೇ ನಮ್ಮಲ್ಲಿ ಒಳಗಿವೆ, ಅವು ಆ ಭಗವಂತನ ಅನುಗ್ರಹದಿಂದ ವ್ಯಕ್ತ ಆಗ್ತಾವೆ ಮಾತ್ರ ಅಂತ ಆ ಸೂತ್ರದ ಅರ್ಥ. ಬಲಂ ಆನಂದ ಓಜಶ್ಚ ಸಹೋ ಜ್ಞಾನ ಮನಾಕುಲಂ ಸ್ವರೂಪಾಣ್ಯವ ಜೀವಸ್ಯ ವ್ಯಜ್ಯಂತೆ ಪರಮಾದ್ವಿಭೋ ಅಂತ ಗೌಪವನ ಶ್ರುತಿ. ನಮ್ಮಲ್ಲಿ ಬಲ ಇದೆ, ಆನಂದ ಇದೆ, ಓಜಸ್ಸಿದೆ, ಸಹಸ್ಸಿದೆ, ಜ್ಞಾನ ಮತ್ತೆ ಅನಾಕುಲಂ ಜ್ಞಾನಂ, ಪ್ರತಿಬಂಧರಹಿತವಾದ ಜ್ಞಾನದ ಖಜಾನೆ ನಾವು. ಅವೆಲ್ಲ ನಮ್ಮ ಸ್ವರೂಪದಲ್ಲೇ ಇವೆ. ಆದರೆ ಸರ್ವೋತ್ತಮನಾದ ಪರಮಾತ್ಮನ ಅನುಗ್ರಹದಿಂದ ಅವು ಮುಕ್ತಿಯಲ್ಲಿ ವ್ಯಕ್ತ ಆಗ್ತವೆ. ಬಲ ಅಂದ್ರೆ ಸ್ವೇಚ್ಛೆಯ ಕೃತೇಹೇ ಬಲಂ, ನಮ್ಮ ಇಚ್ಛೆಗೆ ತಕ್ಕಂತೆ ಕೆಲಸ ಮಾಡುವ ಶಕ್ತಿಗೆ ಬಲ ಅಂತಾರೆ. ಆನಂದ ಅಂತ ಗೊತ್ತಿದ್ದೇ ಇದೆ, ಸುಖ ಅಂತರ್ಥ. ಓಜಃ ಅಂದ್ರೆ ಇನ್ನೊಬ್ಬರನ್ನು ಸೋಲಿಸುವ ಶಕ್ತಿ. ಸಹಃ ಅಂದ್ರೆ ಅನಭಿಭಾವ್ಯತ್ವಾತ್ ಸಹಃ, ಇನ್ನೊಬ್ಬರಿಗೆ ಮಣಿಯದಿರುವ ಶಕ್ತಿ. ಮತ್ತೆ ಅನಾಕುಲಂ ಜ್ಞಾನಂ, ಪ್ರತಿಬಂಧರಹಿತವಾದ ಜ್ಞಾನ. ಇವಿಷ್ಟೆಲ್ಲ ನಮ್ಮೊಳಗಿವೆ. ಭಗವಂತನನ್ನ ಪ್ರಾಣ, ಇಲ್ಲಿ ಪ್ರಾಣ ಅಂತ ಒಂದು ಬರಲಿಲ್ಲ, ಬಲ, ಆನಂದ, ಓಜಸ್, ಸಹಸ್, ಜ್ಞಾನ ಇಷ್ಟು ಬಂದಿದೆ.
ನಾವು ಭಗವಂತನನ್ನ ಪ್ರಾಣ, ಓಜಸ್, ಸಹಸ್, ಬಲ ಇತ್ಯಾದಿ ಶಬ್ದಗಳಿಂದ ಉಪಾಸಿಸಿದರೆ, ಭಾಗವತ ಹಾಗೆ ಹೇಳ್ತದೆ, ಬಲಮ ಸರ್ವೋತ್ತಮತ್ವಾತ್ ಸರ್ವಚೇಷ್ಟಿತೃತ್ವಾತ್ತು ಪ್ರಾಣೋಭಿಭವ ಶಕ್ತಿತಃ ಓಜಸ್ತ್ವನಭಿಭಾವಿತ್ವಾತ್ ಸಹಶ್ಚ ಸ್ವೇಚ್ಛೆಯಾಕೃತೆ ಬಲಂ ಅಂತ. ಪ್ರಾಣ ಅಂತ ಒಂದು ಹೆಚ್ಚಿನ ಶಬ್ದವನ್ನು, ವಿಧೃತಿ ಅಂತ ಒಂದು ಹೆಚ್ಚಿನ ಶಬ್ದವನ್ನು ಮಹಾಭಾರತ ಸೇರಿಸಿದೆ. ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಉದ್ಧರಿಸ್ತಾರೆ. ಪ್ರಾಣ, ಓಜಸ್, ಸಹಸ್, ಬಲ, ವಿಧೃತಿ ಅಂತ ಭಗವಂತನನ್ನು ಉಪಾಸಿಸಬೇಕು. ಅವನು ನಮಗೆ ಪ್ರೇರಕ. ಪ್ರಾಣ ಅಂದ್ರೆ ಓಜಸ್, ಸಹಸ್, ಬಲ ಅದರ ಅರ್ಥ ಈಗಾಗಲೇ ನಾನು ಹೇಳಿದ್ದೀನಿ. ವಿಧೃತಿ ಅಂದರೆ ಎಲ್ಲರಿಗೂ ಕೂಡ ಧಾರಕನಾದವನು ಅಂತ ಅರ್ಥ. ಪ್ರಾಣ, ಓಜಸ್, ಸಹೋ, ಬಲಂ ಅಂತ ವಿಧೃತಿಯನ್ನು ಒಂದು ಶಬ್ದವನ್ನು ಬಿಟ್ಟು ಭಾಗವತ ಮೂಲ ಗ್ರಂಥ ಭಗವಂತನ 4 ಗುಣಗಳನ್ನು ವರ್ಣನೆ ಮಾಡಿದೆ. ಹೀಗೆ ನಮ್ಮ ಒಳಗವೆಲ್ಲ ಇದ್ದೇವೆ, ಅವು ಭಗವಂತನ ಅನುಗ್ರಹದಿಂದ ವ್ಯಕ್ತ ಆಗ್ತವೆ ಮಾತ್ರ. ಅದಕ್ಕಾಗಿ ಭಗವಂತನನ್ನು ಹೀಗೆ ಸತ್ಯ ಅಂತ ಉಪಾಸನೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ಇನ್ನು ಇಷ್ಟು ನನ್ನ ಅರ್ಥನ ಹೇಳಿದೆ. ಸತ್ಯ ಶಬ್ದಕ್ಕೆ ಸಂಬಂಧಿಸಿರುವಂಥ ಬೇರೆ ಬೇರೆ ಉಲ್ಲೇಖಗಳನ್ನು ಬೇರೆ ಬೇರೆ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನಕಾರರು ಮಾಡಿರ್ತಾರೆ. ಅದನ್ನು ಒಂದಿಷ್ಟನ್ನ ನಾವೀಗ ನೋಡ್ಲಿಕ್ಕೆ ತೊಡಗೋಣ. ಇದಕ್ಕೆಲ್ಲ ನಾನು ಬಹಳ ಶ್ರಮ ಪಡಬೇಕಾಗಿಲ್ಲ. ನನಗೆ ನೆನಪು ಏನಿದೆ ಅದನ್ನು ಹೇಳೇ ಇದ್ದಿರ್ತೇನೆ. ನನಗೆ ನೆನಪಿಲ್ಲದೆ ಇರುವುದನ್ನು ಗುರುಗಳಾದಂಥ ಸಗ್ರಿ ರಾಘವೇಂದ್ರಾಚಾರ್ಯರ ವಿಷ್ಣು ಸಹಸ್ರನಾಮ ಪುಸ್ತಕದಿಂದ ತಗೊಂಡಿರ್ತೇನೆ. ಆದ್ದರಿಂದ ನಮಗಿದು ತುಂಬ ಸುಲಭವಾದಂಥ ಸಂಗತಿ. ಸತ್ಯ ಅಂದರೆ ಸೃಷ್ಟಿ ಮಾಡುವವನು ಅಂತ ಅರ್ಥ. ಸತ್ ಸದ್ಭಾವಂ ಜನ್ಮ ಯಾಪಯೇತ್ ಪ್ರಾಪಯೇತ್ ಸ್ವವ್ಯತಿರಿಕ್ತಂ ಸರ್ವಂ ಯಸ್ಮಾತ್ ತತ್ ಬ್ರಹ್ಮ ಸತ್ಯಂ, ನ್ಯಾಯಸುಧಾದಲ್ಲಿ ಬರುವಂಥ ಜಯತೀರ್ಥರು ಹೇಳಿದ ಅರ್ಥ. ಸತ್ ಅಂದರೆ ಸತ್ವ, ಗತಿಂ ಭೂತಾನಾಂ ಯಾಪಯತಿ. ಸತ್ಯ ಶಬ್ದ ಅಪಿ ಗತಿ ಪ್ರದತ್ವಮಾಹ. ಸತ್ಯ ಶಬ್ದ ಗತಿ ಅನ್ನೋ ಅರ್ಥವನ್ನು ಹೇಳ್ತದೆ. ಆ ಗತಿ, ಚಲನೆ, ಅದನ್ನು ನಮಗೆ ಕೊಡುವಂಥವನು ಈ ಭಗವಂತ. ಅದಕ್ಕೆ ಪ್ರಾಣ ಎಂಬ ಶಬ್ದದ ಅರ್ಥವನ್ನು ಸತ್ಯ ಶಬ್ದ ಹೇಳ್ತದೆ ಅಂತ ನಾನು ಅದಕ್ಕೆ ಹೇಳಿದ್ದೆ. ಸತ್ ಅಂದರೆ ಸತ್ವ ಅಂದರೆ ಜೀವನ ಅಂತ ಅರ್ಥ. ಜೀವರಿಗೆ, ಎಲ್ಲ ಜೀವರಿಗೂ ಕೂಡ ಅವರದ ಒಂದು ಅಂತಿಮವಾದಂತಹ ಜೀವನವನ್ನು, ಮುಕ್ತ ಜೀವನವನ್ನು ಕೊಡುವಂಥವನು. ಸಂಸಾರದಲ್ಲಿ ಇರಿಸುವವನು ಅವನೇ, ಮತ್ತೆ ಅಂಧಂತಮಸ್ಸಿಗೆ ಒಯ್ಯುವವನು ಅವನೇ, ಮತ್ತೆ ಮುಕ್ತಿಗೆ ನಮ್ಮನ್ನು ಕರ್ಕೊಂಡು ಹೋಗುವಂಥವನು ಅವನೇ. ಹೀಗೆ ಅವನದೇ ಗುಣಗಳು ಇವೆಲ್ಲವೂ ಕೂಡ ಅಂತ ನಾವು ನೋಡಬೇಕು. ಎಲ್ಲ ಭೂತಗಳನ್ನು ಸಂಹಾರ ಮಾಡುವವನು. ಸತ್ವ ಅಂದರೆ ಸದಲು ವಿಶರಣ ಗತ್ಯವ ಸಾಧನೇಶು ಅಂತ ಈಗ ಧಾತು ಇರೋದ್ರಿಂದ ಸತ್ವ ಅಂದರೆ ವಿಶರಣ, ನಾಶ ಅಂತ ಅರ್ಥ. ಆ ನಾಶವನ್ನು ಕೂಡ ಎಲ್ಲರಿಗೂ ಕೊಡುವವನು ಭಗವಂತನೇ. ಹೀಗೆ ನ್ಯಾಯಸುಧಾದಲ್ಲಿ ಅಷ್ಟು ಅರ್ಥಗಳನ್ನು ವರ್ಣನೆ ಮಾಡಿದ್ದಾರೆ. ತೈತ್ರಿಯೋಪನಿಷತ್ತು ಕೂಡ ಸತ್ಯತ್ವವನ್ನು ಭಗವಂತನ ಲಕ್ಷಣ ಅಂತ ಹೇಳ್ತದೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೀಗೆ ಭಗವಂತನ ಲಕ್ಷಣವನ್ನಾಗಿ ಅದು ವರ್ಣನೆ ಮಾಡಿದೆ. ಜೀವನ ಪ್ರದತ್ವ, ವಿನಾಶ ಪ್ರದತ್ವ, ಇದನ್ನೆಲ್ಲ ತೈತ್ರಿಯೋಪನಿಷತ್ತು ಹೇಳ್ತದೆ. ಸತ್ಯ ಅಂದರೆ ಇನ್ನೊಬ್ಬರ ಅಧೀನ ಅಲ್ಲದೇ ಇದ್ದವನು ಅನ್ನೋ ಅರ್ಥವನ್ನು ಹೇಳ್ತಾರೆ. ಉಳಿದವರ ಅಸ್ತಿತ್ವ, ಅವರ ಪ್ರವೃತ್ತಿ, ಅವರ ಯಥಾರ್ಥ ಜ್ಞಾನ ಎಲ್ಲವೂ ಭಗವಂತನ ಅಧೀನ. ಆದರೆ ಭಗವಂತನ ಸ್ವರೂಪ ಮಾತ್ರ ಯಾರ ಅಧೀನವೂ ಅಲ್ಲ. ಇದನ್ನ ತೈತ್ರಿಯ ಉಪನಿಷತ್ತು ಸತ್ಯ ಎಂಬ ಶಬ್ದದಿಂದ ವರ್ಣಿಸಿದೆ. ಸತ್ವಂ ಸ್ವಾತಂತ್ರ್ಯ ಮುದ್ದಿಷ್ಟಂ ತಚ್ಚ ಕೃಷ್ಣೇನ ಚಾಪರೆ. ಸತ್ವ ಅಂದರೆ ಅದು ಸ್ವಾತಂತ್ರ್ಯ ಅನ್ನೋ ಅರ್ಥವನ್ನು ಹೇಳ್ತದೆ. ಅದು ಭಗವಂತನನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ನಿರ್ಬಂಧ ರಹಿತವಾದಂತಹ ಸ್ವಾತಂತ್ರ್ಯ ಇಲ್ಲ ಅಂತ ಹೀಗೆ ಕಂಡು ಬಂದಿದೆ. ಜಡದ ಮಿಶ್ರಣವಿಲ್ಲದಂಥ ಶುದ್ಧವಾದ ಜ್ಞಾನ ಸ್ವರೂಪ ಈ ಭಗವಂತ ಅಂತ ಅದರ ಅರ್ಥ. ಇನ್ನೂ ಒಂದು ಅರ್ಥನೂ ಕೂಡ ಅದಕ್ಕೆ ಹೇಳ್ತಾರೆ ಸತ್ಯ ಶಬ್ದಕ್ಕೆ. ಜೀವಾತ್ಮರಿಗೆ ಶುದ್ಧವಾದಂಥ ಚೈತನ್ಯ ಇದೆ, ಆದರೆ ಭೌತಿಕ ಶರೀರದ ಸಂಬಂಧ ಇವರಿಗಿದೆ. ಆದರೆ ಇಂಥ ಭೌತಿಕವಾದ ಶರೀರದ ಸಂಬಂಧ ಎಂದೂ ಅವನಿಗಿಲ್ಲವೇ ಇಲ್ಲ. ಆದ್ದರಿಂದ ಅವನನ್ನು ಸತ್ಯ ಅಂತ ಹೇಳಬೇಕು ಅಂತ ಹೀಗೆ ಕಂಡು ಬರ್ತದೆ. ನಿರ್ದೋಷ ಪೂರ್ಣ ಗುಣ ವಿಗ್ರಹ ಆತ್ಮತಂತ್ರ
ನಿಶ್ಚೇತನಾತ್ಮಕ ಗುಣೈಶ್ಚ ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನಃ ಆನಂದ ಮಾತ್ರ ಕರಪಾದ ಮುಖೋದರಾದಿ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆ ಭಗವಂತನನ್ನ ಸ್ತೋತ್ರ ಮಾಡುವಂಥ ಒಂದು ಮಾತು. ತಮ್ ಸತ್ಯಂ ಆನಂದ ನಿಧಿಂ ಭಜೇತ ಸರ್ವಾತ್ಮನ, ಅವನನ್ನ ಆನಂದ ನಿಧಿ ಸತ್ಯ ಎಂಬುದಾಗಿ ಉಪಾಸನೆ ಮಾಡಬೇಕು ಅಂತ ಭಾಗವತದಲ್ಲಿ ಕಂಡು ಬರ್ತದೆ. ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಸತ್ಯ ಕೇವಲ ಸಾರತ್ವ, ಅವನು ಶುದ್ಧ ಸಾರಸ್ವರೂಪನಾದ್ರಿಂದ ಅವನು ಸತ್ಯ ಅಂತ ಹೇಳಬೇಕು. ಸತ್ಯ ಕೇವಲ ಸಾರತ್ವ, ಶುದ್ಧವಾದ ಸಾರಸ್ವರೂಪ, ಶ್ರೇಷ್ಠವಾದದ್ದೇ ಅವನಲ್ಲಿದೆ ಹೊರತು ಅಶ್ರೇಷ್ಠವಾದದ್ದು, ಶುದ್ಧವಾದದ್ದೇ ಅವನಲ್ಲಿದೆ ಹೊರತು ಅಶುದ್ಧವಾದದ್ದು ಏನೂ ಇಲ್ಲ ಅಂತ ಅದನ್ನ ವರ್ಣನೆ ಮಾಡಿದ್ದಾರೆ. ಸತ್ಯಂ ತ್ವೇವ ವಿಜಿಜ್ಞಾಸಿತವ್ಯಮಿತಿ ಸತ್ಯಂ ವೋ ಭಗವಃ ವಿಜಿಜ್ಞಾಸೈತಿ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರ್ತದೆ. ಇದು ಸನತ್ಕುಮಾರರು ನಾರದರಿಗೆ ಉಪದೇಶ ಮಾಡುವಂಥ ಒಂದು ಮಾತು. ಅಲ್ಲಿ ಆ ಭಗವಂತನನ್ನ ಸತ್ಯ ಅಂತ ಉಪಾಸಿಸಬೇಕು ಅಂತ ಹೇಳ್ತಾರೆ. ಯಾವುದೇ ದೋಷ ಇಲ್ಲದವನು, ಸರ್ವ ನಿಯಾಮಕ, ಆದ್ದರಿಂದ ಆತ ಸತ್ಯ ಅಂತ ಅದರ ಅಭಿಪ್ರಾಯ ಆಗ್ತದೆ. ಅವನು ಸದ್ಗುಣ ಸಂಪನ್ನ, ವಿಶ್ವಕ್ಕೆ ನಿಯಾಮಕ, ಆದ್ದರಿಂದ ಆ ಅಗ್ನಿನಾಮಕನಾದ ಭಗವಂತನನ್ನ ಸತ್ಯ ಅಂತ ಹೀಗೆ ಹೇಳಿದ್ದು ಕೂಡ ಶಾಸ್ತ್ರದಲ್ಲಿ ಬಂದಿದೆ. ಸದ್ಗುಣೈ ಸಂತತಃ ಅಖಿಲಂ ಯಮಯತಿ. ಸತ್ ಯ ಅಂದರೆ ಯಮಯತಿ ಅಂದರೆ ಎಲ್ಲವನ್ನೂ ನಿಯಂತ್ರಿಸ್ತಾನೆ. ಸತ್ ಅಂದರೆ ಸದ್ಗುಣಗಳಿಂದ ತುಂಬಿದವನು. ಮತ್ತೆ ಸರ್ವ ಸತ್ತಾಪ್ರದ, ಜಗತ್ತೆಲ್ಲದಕ್ಕೂ ಕೂಡ ಅಸ್ತಿತ್ವವನ್ನು ಕೊಟ್ಟವನೇ ಅವನು. ಅದರಿಂದ ಅವನನ್ನೇ ಸತ್ಯ ಅಂತ ಹೀಗೆ ಹೇಳಬೇಕು. ಸತ್ಯ ಪ್ರತಿಷ್ಠಿತ ಕೃಷ್ಣ ಸತ್ಯಮತ್ರ ಪ್ರತಿಷ್ಠಿತಂ ಸತ್ಯಾತ್ ಸತ್ಯಂ ತು ಗೋವಿಂದ ತಸ್ಮಾತ್ ಸತ್ಯೋಪಿ ನಾಮತಃ ಅಂತ ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಆ ಭಗವಂತನ ಅನೇಕ ನಾಮಗಳನ್ನು ನಿರ್ವಚಿಸ್ತಾರೆ. ಅಲ್ಲಿ ಭಗವಂತ ಸತ್ಯದಲ್ಲಿದ್ದಾನೆ, ಸತ್ಯ ಇವನಲ್ಲಿದೆ, ಸತ್ಯವಾದ ಜಗತ್ತಿನಲ್ಲಿ ಅವನಿದ್ದಾನೆ, ಸತ್ಯವಾದ ಜಗತ್ತು ಇವನಲ್ಲಿದೆ, ಸತ್ಯವಾದ ಆ ಜಗತ್ತಿಗಿಂತಲೂ ಮುಖ್ಯ ಸತ್ಯ ಇವನು, ಈ ಭಗವಂತ. ಆದ್ರಿಂದ ಇವನಿಗೆ ಹೆಸರು ಕೂಡ ಸತ್ಯ ಅಂತಲೇ ಇದೆ ಅಂತ ಆ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬರುವಂಥ ಒಂದು ವಿಶ್ಲೇಷಣೆ. ತಿ ಅಂದರೆ ಎಲ್ಲ ಕಡೆ ಹರಡಿದ್ದು ಅಂತ ಅರ್ಥ. ಎಲ್ಲ ಕಡೆ ಹರಡಿರುವಂಥ ಅಜ್ಞಾನವನ್ನ ಇವನು ಮತ್ತಷ್ಟು ಹರಡಿಸ್ತಾನೆ. ಸಜ್ಜನರಿಗಾದ್ರೆ, ಭಕ್ತರಿಗಾದ್ರೆ ಅಜ್ಞಾನವನ್ನು ಯಾಪಯತಿ ತೊಡೆದು ಹಾಕ್ತಾನೆ. ಮತ್ತೆ ಭಕ್ತರಲ್ಲದೇ ಇದ್ದವರಿಗೆ ಅಜ್ಞಾನವನ್ನೇ ಮತ್ತಷ್ಟು ಹರಡುವಂತೆ, ಅಜ್ಞಾನವು ಮತ್ತಷ್ಟು ಬೇರು ಬಿಡುವಂತೆ ಮಾಡಿಬಿಡ್ತಾನೆ. ಆದ್ದರಿಂದ ಆತನನ್ನ ಸತ್ಯ ಎಂಬುದಾಗಿ ಹೀಗೆ ಹೇಳ್ತಾರೆ. ಬೃಹದಾರಣ್ಯಕ ಭಾಷ್ಯದಲ್ಲಿ ಹೀಗಿದೆ: ತತತ್ವಾದ ಅನ್ಯಥಾ ಜ್ಞಾನಂ ತೀತ್ಯೇವ ಸಮುದೀರ್ಯತೆ ತಸ್ಯ ಅಧಸ್ತಾತ್ ಸದಾತ್ಮಾತು ಸಾಧಯನ್ ಅನೃತಂ ಹರಿಹಿ ಉಪರಿಷ್ಟಾಚಯನ್ ನಾಮ ನಾಶಯನ್ ಅನೃತಂ ಸ್ಥಿತಃ ಅಂತ. ಅನ್ಯಥಾ ಜ್ಞಾನಕ್ಕೆ ತೀ ಅಂತ ಹೆಸರು. ಅದನ್ನು ಪರಿಹರಿಸುವವನು ಹೌದು, ಭಕ್ತರಿಗೆ ಅಭಕ್ತರಿಗೆ ಅದನ್ನ ಮತ್ತಷ್ಟು ಬೇರು ಬಿಡುವಂತೆ ಮಾಡುವವನು ಕೂಡ. ಆದ್ದರಿಂದ ಅವನನ್ನೇ ಸತ್ಯ ಅಂತ ಶಾಸ್ತ್ರ ಹೇಳ್ತದೆ. ಲಕ್ಷಾಲಂಕಾರ ಹೇಳುವಂತೆ ಸತ್ ಅಂದ್ರೆ ಸತ್ ಎಂ ಜ್ಞಾನಂ ಯಶಸಃ. ಎಂ ಅಂದ್ರೆ ಜ್ಞಾನ, ಸತ್ ಅಂದ್ರೆ ನಿರ್ದುಷ್ಟವಾದದ್ದು. ನಿರ್ದುಷ್ಟವಾದ ಜ್ಞಾನ ಯಾರಿಗಿದೆಯೋ ಅವನನ್ನೇ ಸತ್ಯ ಅಂತ ಹೇಳಬೇಕು. ಇದು ಲಕ್ಷಾಲಂಕಾರದ ವ್ಯಾಖ್ಯಾನ. ಮುಂದೆ ಸತ್ಯ ಶಬ್ದದ ಅರ್ಥವನ್ನ ವಿಷ್ಣು ಸಹಸ್ರನಾಮ ಮೊದಲಾದ ಶಬ್ದಗಳಿಗೆ ಶಾಂಕರ ಭಾಷ್ಯ ಮೊದಲಾದಕ್ಕೆ ಅನುಗುಣವಾಗಿ ನೋಡೋಣ. ಸತ್ಯ ಸ್ವರೂಪ, ಸದ್ಗುಣ ಸ್ವರೂಪ ಅಂತ ಅರ್ಥ. ಸತ್ಯವನ್ನು ನುಡಿಯುವವನು ಮತ್ತು ಧರ್ಮದ ರೂಪದಲ್ಲಿದ್ದುವವನು. ತಸ್ಮಾತ್ ಸತ್ಯಂ ಪರಮಂ ವದಂತಿ ಅಂತ ಮಹಾನಾರಾಯಣ ಉಪನಿಷತ್ತಿನ ಮಾತನ್ನ ಶಾಂಕರ ಭಾಷ್ಯದಲ್ಲಿ ಉದ್ಧರಿಸ್ತಾರೆ. ಪರಾಶರ ಭಟ್ರ ವ್ಯಾಖ್ಯಾನಕ್ಕನುಸಾರವಾಗಿ ಅವನು ಮನು, ವೈವಸ್ವತ ಮನು, ಸ್ವಯಂಭುವ ಮನು ಮೊದಲಾದ ಮನುಗಳೇನಿದ್ದಾರೆ ಅವರ ವಿಷಯದಲ್ಲಿ ಸಾಧುವಾಗಿ ಕರುಣಾಪೂರ್ಣನಾಗಿ ವರ್ತಿಸುವುದರಿಂದ ಸತ್ಯ. ಮನ್ವಾದಿಷ್ವಪಿ ಸಾಧುತ್ವ ಸತ್ಯ ಇತ್ಯಭಿಧೀಯತೆ. ಇದು ಪರಾಶರ ಭಟ್ರು ಹೇಳುವಂಥ ವ್ಯಾಖ್ಯಾನ.
ಸತ್ಯಸಂಧ ಸ್ವಾಮಿಗಳು ಅದಕ್ಕೇನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಸತ್ಯೋ ಜಗತ್ ಸೃಷ್ಟ, ಜಗತ್ತನ್ನು ಸೃಷ್ಟಿಸುವವನು. ಸದ್ಭಾವಂ ವ್ಯಾಪಯಿದ್ಯಸ್ಮಾತ್ ಸತ್ಯಂ ತತ್ತೇನ ಕಥ್ಯತೆ, ಅಸ್ತಿತ್ವವನ್ನು ಕೊಡುವವನು, ನಾಶವನ್ನು ಕೊಡುವಂಥವನು. ಸತ್ಯ ಅಂದರೆ ಗತಿ ಕೊಡುವಂಥವನು. ಸಜಿತಿ ಹತ್ವರ್ಥೋ ಗತಿಶ್ಚಾತೋ ಹಿ ಸತ್ಯೇನ ಪ್ರಾಣತ್ವಂ. ಸತ್ ಶಬ್ದಕ್ಕೆ ಗತಿ ಅಂತನೂ ಅರ್ಥ ಇದೆ. ಸದಲು ವಿಶರಣ ಗತ್ಯವ ಸಾಧನೆ ಅಂತಿರೋದ್ರಿಂದ ಗತಿ ಅಂತನೂ ಅರ್ಥ ಕಂಡು ಬಂದೇ ಬರ್ತದೆ. ಇದೆಲ್ಲ ಸಂತ ಸ್ವಾಮಿಗಳು ಹೇಳಿದ್ದನ್ನ ಸಗ್ರಿ ಆಚಾರ್ಯ ಕೂಡ ಸಂಗ್ರಹ ಮಾಡಿದ್ದಾರೆ. ಹರೇಹ ಗತಿಪ್ರದತ್ವಂ ಪ್ರಾಣಂ ದೇವಾಹ ಅನುಪ್ರಾಣಂತೆ. ಆ ಭಗವಂತ ಏನು ಗತಿಪ್ರದನಾಗಿದ್ದಾನೆ ನಮ್ಗೆಲ್ರಿಗೂ ಕೂಡ, ಆ ಭಗವಂತನ ಗತಿಪ್ರದತ್ವವನ್ನ, ಅವನ ಪ್ರೇರಣೆಯನ್ನು ಅನುಸರಿಸ್ತಾರೆ ಎಲ್ಲ ದೇವತೆಗಳು ಕೂಡ. ಭಾಗವತ ತಾತ್ಪರ್ಯದಲ್ಲಿ ಸತ್ಯಂ ಪರಂ ಧೀಮಹಿ ಅಂತ ಏನು ಶ್ಲೋಕ ಇದೆಯಲ್ಲ, ಮೊದಲ ಶ್ಲೋಕ, ಅದರಲ್ಲಿ ಸತ್ಯ ಅನ್ನೋ ಅರ್ಥವನ್ನು ಹೇಳುವಾಗ ನಿರ್ದುಃಖ ನಿತ್ಯ ನಿರತಿಶಯ ಆನಂದ ಅನುಭವಾತ್ಮಕನಾದವನು, ಆನಂದ ಸ್ವರೂಪ ಅವನು. ಆನಂದದಲ್ಲಿ ದುಃಖದ ಸ್ಪರ್ಶ ಇಲ್ಲ. ಆನಂದ ದುಃಖ ನಿತ್ಯವಾಗಿದೆ, ಎಂದೂ ಅನಿತ್ಯ ಅಲ್ಲ ಅದು. ಮತ್ತು ಕೊನೆ ಇಲ್ಲದ ಆನಂದ ಅಂತ ಹೇಳಿ ಅರ್ಥ ಹೇಳಿದ್ದಾರೆ. ಸಚ್ಛಬ್ದ ಉತ್ತಮಂ ಬ್ರೂಯಾತ್. ಇದಲ್ಲದೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಿರುವಂತಹ ಮಾತೊಂದನ್ನು ಸತ್ಯಸಂಧ ಸ್ವಾಮಿಗಳು ಉದ್ಧರಿಸ್ತಾರೆ. ತಾನಿಹ ವಾಯೇತಾನಿ ತ್ರೀಣ್ಯಕ್ಷರಾಣಿ ಭವಂತಿ. ಸತ್ ತೀ ಅಂತ 3 ಅಕ್ಷರ. ಅಲ್ಲಿ ಭಾಷ್ಯದಲ್ಲಿ ಸದಿತ್ಯಮೃತ ಧರ್ಮಾಣೋ ಮುಕ್ತಾ ಶ್ರೀರಪಿಚೇರಿತಾ ತೇಷಾಂ ನಿಯಮನಾದ್ ವಿಷ್ಣು ಸತ್ಯಮಿತ್ಯ ವಿಧೀಯತೆ ಅಂತ ಬಂದಿದೆ. ಸತ್ ಅಂದರೆ ಮುಕ್ತರು, ಮತ್ತೆ ಲಕ್ಷ್ಮೀದೇವಿ. ತೀ ಅಂದರೆ ಅಮುಕ್ತರವರು. ಅವರಿಬ್ಬರನ್ನು ನೇಮಿಸುವವನಾದ್ರಿಂದ ಭಗವಂತನಿಗೆ ಸತ್ಯ ಅಂತ ಹೇಳ್ತಾರೆ. ಈ ಕಾರಣದಿಂದಲೂ ಅಭಕ್ತರಿಗೆ ನಾಶವನ್ನು ತಂದೊಡ್ಡುವನಾದ್ರಿಂದಲೂ ಅವನನ್ನು ಸತ್ಯ ಎಂಬುದಾಗಿ ಹೇಳಬೇಕು ಅಂತ ಈ ಶಾಸ್ತ್ರದಲ್ಲಿ ಕೇಳಿ ಬರ್ತದೆ. ಇವಿಷ್ಟ ಅರ್ಥಗಳನ್ನು ಸತ್ಯಸಂಧ ಸ್ವಾಮಿಗಳು ಹೇಳ್ತಾರೆ. ಹೀಗೆ ನಾವು ಸತ್ಯ ಎಂಬ ಶಬ್ದದ ನಾನಾ ಥರದ ಅರ್ಥಗಳನ್ನು ನೋಡಿದ್ದೇವೆ. ಮುಖ್ಯವಾಗಿ ಸತ್ ಪ್ರಶಸ್ತ ಕರ್ಮವನ್ನು ನಮ್ಮಿಂದ ಮಾಡಿಸುವವನು, ಮತ್ತು ನಮಗೆ ಏನು ಜ್ಞಾನ ಭಕ್ತಿ ವೈರಾಗ್ಯ ಇತ್ಯಾದಿಗಳನ್ನು ಕೊಡಬೇಕಾಗಿದೆ, ಬಲ ಆನಂದ ಓಜಸ್ ಸಹಸ್ ಇತ್ಯಾದಿಗಳನ್ನು ಕೊಡಬೇಕಾಗಿದೆ, ಅದೆಲ್ಲವನ್ನೂ ಕೊಡಬೇಕಾದಂಥ ಶಕ್ತಿಯೂ ಕೂಡ ಅವನಲ್ಲಿದೆ. ಅವನಲ್ಲಿ ಕೊಡಬೇಕಾದಂಥ ಪೂರ್ಣತೆ ಇದೆ. ಎಲ್ಲವೂ ಅವನಲ್ಲಿರುವುದರಿಂದ ಆತ ನಮಗೆ ಅದನ್ನು ಕೊಟ್ಟಾನು. ಅವನನ್ನು ಪೂರ್ಣ ಅಂತ ಹೇಳ್ತದೆ, ಸರ್ವಜ್ಞ ಅಂತ ಹೇಳ್ತದೆ, ಸರ್ವಶಕ್ತ ಅಂತ ಈ ಸತ್ಯ ಶಬ್ದ ಹೇಳ್ತದೆ. ಅದರ ಅರ್ಥವನ್ನು ತಿಳ್ಕೊಂಡವನು ಏನು ಅಸತ್ಯವಾದನ್ನು ಮಾತನಾಡ್ತಾನೆ ಕದಾಚಿತ, ಅದರ ಪ್ರಭಾವಕ್ಕೆ ಒಳಗಾಗೋದಿಲ್ಲ ಅಂತ ಶಾಸ್ತ್ರದಲ್ಲಿ ವ್ಯಾಖ್ಯಾನಿಸ್ತಾರೆ. ಹೀಗೆ ಸಾಧನೆಯ ದೃಷ್ಟಿಯಿಂದ ನಮಗೆ ಉತ್ಪತ್ತಿಯನ್ನು ಕೊಟ್ಟವನು, ನಮ್ಮನ್ನು ಪಾಲಿಸುವವನು, ನಮ್ಮನ್ನು ನಾಶಪಡಿಸುವವನು, ಮತ್ತೆ ಕರ್ಮಗಳನ್ನು ನಮ್ಮಿಂದ ಮಾಡಿಸುವವನು, ಪ್ರಾರಬ್ಧ ಕರ್ಮಗಳನ್ನು ಕಳೆಯುವವನು. ಸತ್ ಅಂದರೆ ಪ್ರಾರಬ್ಧ ಕರ್ಮ, ಈಗಿರುವ ಪ್ರಾರಬ್ಧ ಕರ್ಮವನ್ನು ಯಾಪಯತಿ ಕಳೆಯುವವನು. ಆದ್ರಿಂದಲೂ ಆತ ಸತ್ಯ. ಹೀಗೆಲ್ಲ ನಾನಾ ಥರದ ಅರ್ಥಗಳನ್ನು ಸತ್ಯ ಶಬ್ದ ಹೇಳ್ತದೆ. ಮತ್ತೆ ಬೃಹತಿ ಮಂತ್ರ ಕೂಡ ಅನನ್ಯವಾಗಿ ಅವನನ್ನು ಆ ಸತ್ಯಶಬ್ದ ವಾಚ್ಯನಾದ ಸರ್ವತಂತ್ರ ಸ್ವತಂತ್ರನಾದಂತಹ ಭಗವಂತನನ್ನು ಆರಾಧಿಸಿರಿ. ಅವರಿವರನ್ನು ಯಾಕೆ ಆರಾಧಿಸ್ತೀರಿ ಅಂತ ಆ ಭಗವಂತನೇ ಆರಾಧನೆಯ ಮಹತ್ವವನ್ನು ಹೇಳ್ತದೆ. ಉಳಿದವರೆಲ್ಲ ಯಜ್ಞಗಮ್ಯರು, ಅವನು ಸ್ವಯಂ ಯಜ್ಞೈ ಇಜ್ಜತೆ. ಬ್ರಹ್ಮಾದಿ ಸಕಲ ಯಜಮಾನರು ಕೂಡ ಮಾಡುವಂಥ ಯಜ್ಞಗಳಿಗೆ ಅವನೇ ಗಮ್ಯ. ಇವನನ್ನು ಉದ್ದೇಶಿಸಿಯೇ ಯಾರೆಲ್ಲರೂ ಯಜ್ಞವನ್ನು ಮಾಡಬೇಕು ಅಂತ ಬಂದಿರುವುದರಿಂದ ಅವನನ್ನು ಆರಾಧಿಸಿ, ಬೇರೆ ಯಾರನ್ನಾದರೂ ಯಾಕೆ ಆರಾಧಿಸ್ತೀರಿ ಅಂತ ಆ ಶಾಸ್ತ್ರ ಬೃಹತಿ ಮಂತ್ರ ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಸತ್ಯ, ಭಗವಂತ ಸತ್ಯಪ್ರಿಯ,
ಲಕ್ಷ್ಮೀದೇವಿ ಸತ್ಯಪ್ರಿಯ, ಅವನು ಸತ್ಯ. ಸತ್ಯ ಎಂಬ ಶಬ್ದದಲ್ಲೇ ಲಕ್ಷ್ಮೀದೇವಿ ಹೆಸರು ಕೂಡ ಇದೆ, ಅದನ್ನು ನಾವು ಗಮನಿಸಿದ್ದೀವಿ ಈಗಾಗಲೇ. ಸತ್ ಅಂದರೆ ಮುಕ್ತ ಜೀವರು ಮತ್ತು ಲಕ್ಷ್ಮೀದೇವಿ. ಹೀಗೆ ಅವನು ಸತ್ಯ ಆದರೆ ಅವಳು ಸತ್ಯ, ಮತ್ತೆ ಅವಳೇ ಸತೀ, ಸತೀ ಶಬ್ದದಿಂದಲೂ ಅವಳೇ ವಾಚ್ಯಳಾಗಿದ್ದಾಳೆ. ಈ ಎಲ್ಲ ಅರ್ಥಗಳನ್ನು ಕೂಡ ಭಗವಂತ ಮತ್ತು ಭಗವತಿ ಇಬ್ಬರನ್ನು ಕೂಡ ವರ್ಣನೆ ಮಾಡುವಂಥ ಒಂದು ಶಬ್ದ ಅದು. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.